ಎಸ್ ಸರ್. ಕನ್ನಡ ಚಿತ್ರರಂಗದ ಎಲ್ಲ ನನ್ನ ಪ್ರೀತಿ ಪಾತ್ರರಿಗೆ ಟಿ.ಸಿ. ವೆಂಕಟೇಶನ ನಮಸ್ಕಾರ. ಚಿತ್ರರಂಗದಲ್ಲಿ ಸುಮಾರು 37 ವರ್ಷಗಳಿಂದ ಬರ್ತಾ ಇದ್ದೀನಿ. ಈ ಅನುಭವವನ್ನು ಇಟ್ಕೊಂಡು ಕನ್ನಡ ಚಿತ್ರೋದ್ಯಮಕ್ಕೆ ನಾವು ಸೇವೆಯನ್ನು ಮಾಡಬೇಕು. ಏನು ಚಿತ್ರರಂಗ ದಾರಿ ತಪ್ಪಿದೆ, ದಿಕ್ಕು ತಪ್ಪಿದೆ, ಅದಕ್ಕೆ ದಾರಿಯನ್ನು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಸ್ಪರ್ಧೆ ಮಾಡೋದಕ್ಕೆ ಹೊರಟಾಗ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ವಾಣಿಜ್ಯ ಮಂಡಳಿಯ ಕೆಲವು ಪದಾಧಿಕಾರಿಗಳು ನನ್ನನ್ನು ಅಕ್ರಮವಾಗಿ ದೂರ ಇಟ್ಟಿದ್ದರು. ಇವತ್ತು ಹೈಕೋರ್ಟ್ನಲ್ಲಿ ನಾನು ನ್ಯಾಯವನ್ನು ಕೇಳಿ ಹೋಗಿದ್ದೆ. ಇವತ್ತು ದೇವರ ದಯೆ, ನ್ಯಾಯಾಲಯದ ಮೇಲೆ ಇರತಕ್ಕಂಥ ಒಂದು ನಂಬಿಕೆ ಇನ್ನೂ ನನಗೆ ಜೀವನವಾಗಿ ಉಳಿದಿದೆ. ಇದರಿಂದ ಚಿತ್ರೋದ್ಯಮಕ್ಕೆ ಸೇವೆ ಮಾಡುವಂಥದ್ದು, ನಿರ್ಮಾಪಕರಿಗೆ, ವಿತರಕರಿಗೆ, ಪ್ರದರ್ಶಕರಿಗೆ ಹಾಗೂ ಎಲ್ಲ ವಿಭಾಗದ ಸದಸ್ಯರಿಗೆ ಸೇವೆ ಮಾಡುವಂಥ ಅವಕಾಶವನ್ನು ಹೈಕೋರ್ಟ್ ನನಗೆ ಕಲ್ಪಿಸಿಕೊಟ್ಟಿದೆ. ಅವರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಅಕ್ರಮ, ಕಾನೂನು ಬಾಹಿರ ದಬ್ಬಾಳಿಕೆ, ದೌರ್ಜನ್ಯದಿಂದ ವಾಣಿಜ್ಯ ಮಂಡಳಿ ಏನು ನಡೀತಾ ಇದೆ, ಇದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಲಯವೇ ನನಗೆ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ಇವತ್ತು ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ, ಚಿತ್ರೋದ್ಯಮದ ಬೆಳವಣಿಗೆಗೆ ನಾನು ನಿರ್ಮಾಪಕರ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನಂತರ ಸಕಲ ರೀತಿಯಲ್ಲೂ ಸೇವೆಯನ್ನು ಮಾಡ್ತಾ ಮುಂದಿನ ಪೀಳಿಗೆ ನಾವು ಅನುಭವಿಸಿದ ಕಷ್ಟ, ನರಕ, ನೋವನ್ನು ಅನುಭವಿಸಿದಂತೆ ಮಾರ್ಗಸೂಚಿಗಳನ್ನು, ರೂಪುರೇಷೆಗಳನ್ನು ಹಾಕೋದೇ ನಮ್ಮ ಮೂಲ ಗುರಿಯಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಇವತ್ತು ನನ್ನೆಲ್ಲ ಗೆಳೆಯರು ಇವತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದು ಅವರ ಒಂದು ಪ್ರೀತಿ. ದಯಮಾಡಿ ನನ್ನ ಕನ್ನಡ ಚಿತ್ರೋದ್ಯಮದ ಎಲ್ಲ ಮತದಾರರು ಮತ್ತು ಚಿತ್ರರಂಗದ ಎಲ್ಲ ಸದಸ್ಯರುಗಳು ಪ್ರಾಮಾಣಿಕರನ್ನು ಗೌರವಿಸಿ, ಪ್ರಾಮಾಣಿಕರನ್ನು ಆಯ್ಕೆ ಮಾಡುವ ಮುಖಾಂತರ ಚಿತ್ರೋದ್ಯಮದಲ್ಲಿ ಒಂದು ಚೈತನ್ಯವನ್ನು ಕಾಣೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.